ಸರ್ ಈ ಗಾಡಿಗೆ ಇನ್ನೊಂದ್ಸಲ ಬೆಸ್ಟ್ ಪ್ರೈಸ್ ಅಂಡ್ ಫೈನಲ್ ಪ್ರೈಸ್ ಅನ್ನ ಹೇಳಕ್ಕಾಗುತ್ತಾ ನಮ್ಮ ಚಾನಲ್ ಕಡೆಯಿಂದ ಅಂದರೆ 130 ಮಾಡ್ಬೋದು ಸರ್. 130 ಫೈನಲ್ ಇಲ್ಲ 135 125 ಒಳಗಡೆ ಮಾಡ್ಕೊಡ್ತೀವಿ. ಓಕೆ, ಆ ರೇಂಜಲ್ಲಿ ಮಾಡ್ಕೊಡ್ತೀವಿ. ಅದು ನಮ್ಮ ಚಾನಲ್ ಕಡೆಯಿಂದ. ನಿಮ್ಮ ಚಾನಲ್ ಬಂದರೆ ಒಂದು 5,000 ಕಮ್ಮಿ ಮಾಡ್ಕೊಡ್ತೀವಿ. ಓಕೆ. ಟೋಲ್ ಮೇಲೆ ಎಲ್ಲ ಗಾಡಿಗೆ ಆಗುತ್ತೆ. ಇದು 15 ಮಾಡಲಿದ್ದು VXI ಸರ್. ಇದು 4,10,000 ಹೇಳ್ತಾರೆ. ನಿಮಗೆ ನಿಮ್ಮ ಕಡೆಯಿಂದ ಬಂದರೆ ಒಂದು 390 ಮಾಡ್ಕೊಡ್ತೀವಿ ಸರ್. 390 ಮಾಡ್ಕೊಡ್ತೀವಿ ಸರ್. ಸಿಲ್ವರ್ ಕಲರ್. ಏನಾರ ಪ್ರೈಸ್ ಕೊಡಂಗಿದ್ರೆ ಏನು ಪ್ರೈಸ್ ಕೊಡ್ತೀರಾ ಸರ್? 275 ಹೇಳ್ತಾರೆ. ಒಂದು 250ವರೆಗೂ ಮಾಡಿಸ್ಕೊಡ್ತೀನಿ ಸರ್. 250 ಗಂಟೆ ಮಾಡ್ಕೊಡ್ತೀವಿ. ಸರ್ 1.5 ಹೇಳ್ತಿದ್ದಿ. ನಿಮ್ಮ ಕಡೆಯಿಂದ ಬಂದರೆ 1,35,000 ಮಾಡ್ಕೊಡ್ತೀವಿ ಸರ್. 1,35,000 ಮಾಡ್ಕೊಡ್ತೀವಿ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಮಾಡ್ಕೊಡ್ತೀವಿ. ಸರ್ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಟ್ರೂ ಕಾರ್ಸ್ ಹತ್ರ ಇದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಇಲ್ಲಿ ಆಲ್ಮೋಸ್ಟ್ ಮಲ್ಟಿ ಬ್ರ್ಯಾಂಡ್ ಕಾರ್ಸ್ ಎಲ್ಲ ಸಿಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಗಾಡಿಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಟೈಮ್ ನಾವು ಚಾನಲ್ನ ಈ ಶೋರೂಮ್ನ ವಿಸಿಟ್ ಆಗಿ ವಿಡಿಯೋ ಮಾಡ್ತಿರೋದು. ನಿಮಗೆ ಆಲ್ಮೋಸ್ಟ್ ಇವತ್ತಿನ ಈ ವಿಡಿಯೋದಲ್ಲಿ 1,40,000 ಕಾರ್ಸು ಪ್ರೈಸ್ ಸ್ಟಾರ್ಟ್ ಆಗುತ್ತಂತೆ. ಆ್ಯಂಡ್ ಎಲ್ಲ ಗಾಡಿಗಳದ್ದು ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಆಲ್ರೆಡಿ ಇವಾಗ ಸರ್ ರೆಡಿಯಾಗಿದ್ದಾರೆ. ಸೊ ಇವರಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿಬಿಟ್ಟು ಎಲ್ಲ ತೋರಿಸ್ತೀನಿ ವೆಹಿಕಲ್ಸು. ಸರ್, ಇವತ್ತು ನಿಮ್ಮ ಶೋರೂಮಲ್ಲಿ ಎಷ್ಟು ಗಾಡಿ ಸ್ಟಾಕ್ ಇದೆ ಸರ್? ಒಂದು 35 ಗಾಡಿ ಇದೆ. 35ಇಂದ 40 ಗಾಡಿ ಇದೆ. 35ಇಂದ 40 ಗಾಡಿ ಇದೆಯಾ? ಓಕೆ. ಆ್ಯಂಡ್ ನಿಮ್ಮ ಶೋರೂಮ್ದು ಲೊಕೇಶನ್ ಹೇಳ್ಬಿಡಿ ಸರ್, ಅಡ್ರೆಸ್. ಸರ್ ಇದು ಮಂಜುನಾಥ್ ನಗರ ಎಸ್ಟಾಪ್ ಕಾರ್ಡ್ ರೋಡು, ಸಿಟಿ ಹಾಸ್ಪಿಟ್ಲ್ ಆಪೋಸಿಟ್ ಇದು, ನವರಂಗ್ ಬ್ರಿಡ್ಜ್ ಹತ್ರ ಬರುತ್ತೆ ಸರ್. ಸಿಟಿ ಹಾಸ್ಪಿಟ್ಲ್ ಆಪೋಸಿಟ್. ಸೊ ಇದ್ರ ಪಕ್ಕದಲ್ಲೇ ಒಂದು ರಂಗನಾಥ ದೇವಸ್ಥಾನ ಪಕ್ಕದಲ್ಲೇ ಇದೆ. ಟ್ರೂ ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಫಸ್ಟ್ ನಿಮ್ಮ ಶೋರೂಮಲ್ಲಿ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಲೋನು 2012 ಮೇಲೆ ಆಗುತ್ತೆ. 2012 ಮೇಲೆ ಲೋನ್ ಆಗುತ್ತೆ. ಅದು ಬೆಂಗಳೂರಿಗೆ ಮಾತ್ರ, ಹೊರಗಡೆಗೆ ಆಗಲ್ಲ. ಬೆಂಗಳೂರಿಗೆ ಮಾತ್ರ ಹೊರಗಡೆಗೆ ಆಗಲ್ಲ. ಬೆಂಗಳೂರಿಗಾದ್ರೆ ಮಾಡ್ಕೊಡ್ತೀವಿ. ಸರ್ ಅದು 2002 ಮಾಡಲು AC ಪವರ್ ಸ್ಟೇರಿಂಗ್ ಬರ್ತದೆ. ಅದು LP ಅಂತ AC ಪವರ್ ಜಿಪ್ ಡ್ರೈವ್. ಇದು 140 ನೆಗೋಷಿಯಬಲ್ ಆಗುತ್ತೆ ಸರ್. 85,000 ಕಿಲೋಮೀಟರ್ ಓಡಿದೆ. ಇದು 85,000 ಕಿಲೋಮೀಟರ್ ಓಡಿದೆ. 140 ನೆಗೋಷಿಯಬಲ್ ಎಷ್ಟನೇ ಓನರ್ ಸರ್? ಇದು 3rd ಓನರ್ ಆಗಿದೆ. ಇದು ಇನ್ನು ನೀವು ತಗೊಂಡ್ರೆ 4th ಓನರ್. ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಸೊ ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಸೊ ಪವರ್ ಸ್ಟೇರಿಂಗ್ AC ಪವರ್ ಸ್ಟೇರಿಂಗ್ ಅಷ್ಟೇ ಬರೋದು ಸರ್. ಇದು LP ಜಿಪ್ ಡ್ರೈವ್ ಅಂತ ಇದು ಬರುತ್ತೆ. ಓಕೆ ಸರ್, ಈ ಗಾಡಿಗೆ ಇನ್ನೊಂದ್ಸಲ ಬೆಸ್ಟ್ ಪ್ರೈಸ್ ಅಂಡ್ ಫೈನಲ್ ಪ್ರೈಸ್ ಅನ್ನ ಹೇಳಕ್ಕಾಗುತ್ತಾ ನಮ್ಮ ಚಾನಲ್ ಕಡೆಯಿಂದ? ಅಂದರೆ 130 ಮಾಡ್ಬೋದು ಸರ್. 130 ಫೈನಲ್? ಇಲ್ಲ 135 125 ಒಳಗಡೆ ಮಾಡ್ಕೊಡ್ತೀವಿ. ಓಕೆ, ಆ ರೇಂಜಲ್ಲಿ ಮಾಡ್ಕೊಡ್ತೀವಿ. ಅದು ನಮ್ಮ ಚಾನಲ್ ಕಡೆಯಿಂದ. ನಿಮ್ಮ ಚಾನಲ್ ಬಂದರೆ ಒಂದು 5,000 ಕಮ್ಮಿ ಮಾಡ್ಕೊಡ್ತೀವಿ. ಓಕೆ. ಸೊ ಹೋಂಡಾ ಸಿಟಿ ಅದು ಕೂಡ ಡೀಸೆಲ್ ಕಾರ್ ಯಾರೆಲ್ಲ ಹುಡುಕ್ತಾ ಇದ್ರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಹೇಳಿ ಸರ್. ಸರ್ ಇದು 2013 ಮಾಡಲು, ಸಿಂಗಲ್ ಓನರು, 85,000 ಓಡಿದೆ ಗಾಡಿ. ಫುಲ್ ಟಾಪ್ ಅಂಡ್ ಗಾಡಿ ಸರ್. ಮ್ಯಾಗ್ ವೀಲ್ ಇದೆ, AC ಪವರ್ ಸ್ಟೇರಿಂಗ್, ಫುಲ್ಲಿ ಲೋಡೆಡ್ ಡೀಸೆಲ್ ಗಾಡಿದು. ರೇಟ್ ಬಂದ್ಬಿಟ್ಟು ನಿಮಗೆ ಇದು 6.5 ಲಕ್ಷ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಇದು. 6.5 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಹಾಂ ಸರ್. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಪೆಟ್ರೋಲ್ ಕಾರ್, ಡೀಸೆಲ್ ಸನ್ರೂಫ್ ಕೂಡ ಬರುತ್ತೆ ನಿಮಗೆ. ಸನ್ರೂಫ್ ಕೂಡ ಎಲ್ಲ ಇದೆ ಗಾಡಿಯಲ್ಲಿ. ಆ್ಯಂಡ್ ಸರ್ ಓನರ್ಶಿಪ್ ಏನಾಗಿದೆ? ಓನರ್ಶಿಪ್ ಸಿಂಗಲ್ ಓನರ್ ಸರ್. ಹೌದಾ? ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. 6.5 ಹೇಳ್ತಾರೆ. ಒಂದು 6.35 ಆಗುತ್ತೆ ಸರ್. 6.35ಗೆ ಫೈನಲ್ ಮಾಡ್ತಾರೆ. ಹೇಳಿ 2005 ಮಾಡಲು, 3rd ಓನರು, ಫುಲ್ ಟಾಪ್ ಆ್ಯಂಡು, ಆಟೋಮೆಟಿಕ್ಕು. ಇದು ಪೆಟ್ರೋಲ್ ಗಾಡಿ. ಇದು ಕೊರೋಲಾ ಪೆಟ್ರೋಲ್ ವೆಹಿಕಲ್ ಸರ್. ಇದು ನಿಮಗೆ 78,000 ಓಡಿದೆ. ಇದು ಆಟೋಮೆಟಿಕ್ಕು. ಇದು ರೇಟ್ ಬಂದ್ಬಿಟ್ಟು 275 ನೆಗೋಷಿಯಬಲ್ ಆಗುತ್ತೆ ಸರ್. 275 ನೆಗೋಷಿಯಬಲ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಗಾಡಿ. ನೋಡ್ತಾ ಇರ್ಬೋದು ಬರೀ ಗಾಡಿ ಮಾತ್ರ ಎಲ್ಲ ಈ ಥರ ಇದೆ. ತುಂಬ ಚೆನ್ನಾಗಿದೆ ಗಾಡಿ. ಆ್ಯಂಡ್ ಬರೀ ಈ ಪ್ರೈಸ್ಗೆ ಸಿಗೋದು ಸ್ವಲ್ಪ ಕಷ್ಟ ಇದೆ. ಯಾರೆಲ್ಲ ಹುಡುಕ್ತಾ ಇದ್ರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅನಿಸುತ್ತೆ.
ಸೊ ಗಾಡಿ ಸರ್ ಎಷ್ಟು ಹೇಳಿದ್ದು ಪ್ರೈಸ್ ಇದು? ಸರ್ ಇದು 275 ನೆಗೋಷಿಯಬಲ್ ಆಗುತ್ತೆ ಸರ್. ಪೆಟ್ರೋಲ್ ಆಟೋಮೆಟಿಕ್ ಇದು ಫುಲ್ ಟಾಪ್ ಆ್ಯಂಡ್ ಗಾಡಿ ಇದು. ಥರ್ಡ್ ಓನರು ಇದು 2005 ಮಾಡಲು. ಹಾಂ, ಎಫ್ಸ್ ಇನ್ಸೂರೆನ್ಸ್ ಎಲ್ಲ ಇದೆ ಸರ್ ಇದು. ಫೈನಲ್ ಅಂದರೆ ಒಂದು 2.5 ಲಕ್ಷಕ್ಕೆ ಆಗುತ್ತೆ ಸರ್ ನಿಮಗೆ. ಆಗುತ್ತೆ ಸರ್. ಸರ್ ಇದು 2015 ಮಾಡಲು ಸಿಂಗಲ್ ಓನರ್ ಗಾಡಿ, VXI AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಫಸ್ಟ್ ಓನರ್ 73,000 ಕಿಲೋಮೀಟ್ರ್ ಓಡಿದೆ. 73,000 ಓಡಿದೆ ಸರ್. VXI ಪೆಟ್ರೋಲು. ಓನರ್ ಫಸ್ಟ್ ಓನರ್ ಸರ್. ಹಾಂ, VXI ಫಸ್ಟ್ ಓನರು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಹಾಂ, ಪೆಟ್ರೋಲ್ ಗಾಡಿ ಸರ್ ಇದು. ಸರ್ ಇದು ಸಿಟಿ 15 ಬರುತ್ತೆ, ಲಾಂಗ್ 20 ಬರುತ್ತೆ ಸರ್. ಲಾಂಗ್ 20 ಬರುತ್ತೆ, ಸಿಟಿ 14-15 ಬರುತ್ತೆ. ಲೋನ್ ಆಗುತ್ತೆ ಸರ್. ಟೋಲ್ ಮೇಲೆ ಎಲ್ಲ ಗಾಡಿಗೆ ಆಗುತ್ತೆ. ಇದು 15 ಮಾಡಲಿದ್ದು VXI ಸರ್. ಇದು 4,10,000 ಹೇಳ್ತಾರೆ. ನಿಮಗೆ ನಿಮ್ಮ ಕಡೆಯಿಂದ ಬಂದರೆ ಒಂದು 390 ಮಾಡಿಕೊಡ್ತೀವಿ ಸರ್. ಮಾಡಿಕೊಡ್ತೀವಿ ಸರ್. ಹ್ಞೂ ಸರ್. ಸರ್ 2014 ಮಾಡಲು, ಸೆಕೆಂಡ್ ಓನರ್, ಗ್ರೇ ಕಲರು. ಇದು ಬಂದ್ಬಿಟ್ಟು ಪೆಟ್ರೋಲು. ಸೆಕೆಂಡ್ ಓನರ್ ಬಂದು 43,000 ಕಿಲೋಮೀಟ್ರ್ ಓಡಿದೆ. 14 ಮಾಡಲಿದ್ದು. ನಿಮಗೆ ರೇಟ್ ಬಂದ್ಬಿಟ್ಟು 3.5 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಹಾಂ, 3.5 ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಬರೀ 3.5 ನೆಗೋಷಿಯಬಲ್ ಆಗುತ್ತೆ. ಇನ್ನೂ ಕೂಡ ಸ್ಯಾಂಟ್ರೋ ಹುಡ್ಕೋರಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಅನಿಸುತ್ತೆ. ಇದು ಬಂದ್ಬಿಟ್ಟು GLS ಸ್ಯಾಂಟ್ರೋ. ಸೊ KA01ML3262 ಗಾಡಿ ನಂಬರ್ ಬಂದ್ಬಿಟ್ಟು ಜಿಂಗ್, ಸ್ಯಾಂಟ್ರೋ ಜಿಂಗ್ GLS ವೇರಿಯಂಟು. ಸೊ ತುಂಬ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ಯಾರೆಲ್ಲ ಹುಡುಕ್ತಾ ಇದ್ದೀರಾ ಸ್ಯಾಂಟ್ರೋಗೆ, ಅವ್ರಿಗೆ ಬೆಸ್ಟ್ ಆಪ್ಷನ್. ಯಾಕಂದರೆ ಇದು ಸ್ವಲ್ಪ ಮೇಂಟೆನೆನ್ಸು ಕಡಿಮೆ, ನಿಮಗೆ ಮೈಲೇಜು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಜಾಸ್ತಿ ರೀಸೇಲ್ ವ್ಯಾಲ್ಯೂ ಕೂಡ ಈ ಗಾಡಿಗೆ ತುಂಬ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, 2D ಆಡಿಯೋ ಸಿಸ್ಟಮು ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಪೀಕರ್ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಹಾಕ್ಸಿರೋದು ಅನಿಸುತ್ತೆ ಅದು. ಆ್ಯಂಡ್ ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದೀರಾ? ಸರ್ 3.5 ಲಕ್ಷ ಹೇಳ್ತಾರೆ ಸರ್. ಒಂದು 3:30 ಗಂಟೆ ಮಾಡಿಕೊಡ್ತೀನಿ ಸರ್. 3:30 ಗಂಟೆ ಮಾಡಿಕೊಡ್ತೀವಿ ಸರ್. ಹ್ಞೂ ಸರ್, 2006 ಮಾಡಲು, ಸೆಕೆಂಡ್ ಓನರು. ನಿಮಗೆ 49,000 ಓಡಿದೆ ಕಿಲೋಮೀಟ್ರು. 69,000 ಓಡಿದೆ ಇದು. ಇದು ಸೆಕೆಂಡ್ ಓನರ್ ಸರ್, ಪೆಟ್ರೋಲ್ ವೆರ್ಷನ್. ಸೆಕೆಂಡ್ ಓನರ್. ಹೋಂಡಾ ಸಿಟಿ ಪೆಟ್ರೋಲು ನಿಮಗೆ ಮೈಲೇಜ್ 14-15 ಬರುತ್ತೆ ಸರ್. ಸಿಟಿ ಲಾಂಗಲ್ಲಿ 17-18 20ವರೆಗೂ ಬರುತ್ತೆ ಸರ್. ಓಡಿಸೋದ ಮೇಲೆ ಡಿಪೆಂಡ್ ಅದು. ಇದು ZXI. ZXI ಹೌದು. VXI ಪ್ಲಸ್ ZXI ಅಂತ ಹಾಕಿದ್ದಾರೆ. ಅಂದರೆ ಏರ್ ಬ್ಯಾಗ್ ಬರೋಲ್ಲ, ಇದು ಬರೋಲ್ಲ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಇದು ನಿಮಗೆ ರೇಟ್ ಬಂದ್ಬಿಟ್ಟು ನಿಮಗೆ 2,75,000 ಹೇಳ್ತಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಂ ಹೌದು. 275 ಓನರ್ಶಿಪ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್, ಸಿಲ್ವರ್ ಕಲರ್. ಸರ್ 275 ಹೇಳ್ತಾರೆ. ಒಂದು 250ವರೆಗೂ ಮಾಡಿಸ್ಕೊಡ್ತೀನಿ ಸರ್. ಮಾಡಿಕೊಡ್ತೀನಿ ಸರ್. ಇದು 1920 ರಿಜಿಸ್ಟ್ರೇಷನು, ಫುಲ್ ಟಾಪ್ ಆ್ಯಂಡು, ಮ್ಯಾಗ್ ವೀಲ್ ಇದೆ, 5 ಹೊಸ ಟಯರ್ ಇದೆ. 19 ರಿಜಿಸ್ಟ್ರೇಷನ್, 20ಗೆ ಬಂದಿರೋದು. 43,000 ಓಡಿದೆ ಕಿಲೋಮೀಟ್ರು. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಪೆಟ್ರೋಲು, VXI ಸರ್. ಇದು 43,000 ಓಡಿದೆ. ಹೌದು. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಏರ್ ಬ್ಯಾಗ್ ಮಾತ್ರ ಬರುತ್ತೆ. ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಹೊಸ ಟಯರ್ ಎಲ್ಲ ಇದೆ. ಕಿಲೋಮೀಟ್ರ್ ಎಲ್ಲ ಚೆನ್ನಾಗಿದೆ. 45,000 ಓಡಿದೆ ಸರ್. ಇದು ನಿಮಗೆ 5 ಲಕ್ಷ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಮೈಲೇಜ್ ಎಲ್ಲ ಏನು ಬರುತ್ತೆ? ಸಿಟಿ ನಿಮಗೆ 14-15 ಬರುತ್ತೆ, ಲಾಂಗು 20 ಬರುತ್ತೆ ಸರ್. ಓಕೆ. ಆ್ಯಂಡ್ ಸೊ ಮೂರನೇ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2018 ಮಾಡಲು. ಇದು ಗ್ಯಾಸ್ ಪೆಟ್ರೋಲ್ ಇದೆ. 18 ಮಾಡಲು, ಸಿಂಗಲ್ ಓನರ್ ಗಾಡಿ, VXI. ಒಂದು 78,000 ಓಡಿದೆ ಸರ್. 78,000 ಸರ್ ಓಡಿದೆ. ಹೌದು. ಅಡಿಷನಲ್ ಆಗಿ ನಿಮಗೆ ಪಾರ್ಕಿಂಗ್ ಹೌದು. AC ಮತ್ತು ಪವರ್ ಸ್ಟೇರಿಂಗ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ಗ್ಯಾಸು ವಿತ್ ಪೆಟ್ರೋಲ್ ಎರಡರಲ್ಲೂ ಓಡಿಸ್ಬೋದು. ಓಕೆ. ಅಡಿಷನಲ್ CNG ಫಿಟ್ಟಿಂಗ್ ಇದೆ. ಸೊ ಅಡಿಷನಲ್ ಆಗಿ ನಿಮಗೆ CNG ಫಿಟ್ಟಿಂಗ್ ಕೂಡ ಬರುತ್ತೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು.
ಸೊ ಈ CNG ಫಿಟ್ಟಿಂಗ್ ಹಾಕಿಸ್ಕೋಬೇಕಂದ್ರೆ ಹತ್ತಿರ ಒಂದು 40,000 ರಿಂದ 50,000 ಆಗುತ್ತೆ ಚಾರ್ಜ್. ಹೌದು ಇದು CNG ಅಲ್ಲಿ ಏನು ಮೈಲೇಜ್ ಕ್ಲೈಮ್ ಮಾಡುತ್ತೆ ಸರ್. ಇದು CNG ಅಲ್ಲಿ ನಿಮಗೆ 14-15 ಬರುತ್ತೆ, ಲಾಂಗ್ 20 ಬರುತ್ತೆ. ಪೆಟ್ರೋಲ್ 20 ಬಂದರೆ ಇದು 22ವರೆಗೂ ಬರುತ್ತೆ. CNG ಅಲ್ಲಿ ಅಡಿಷನಲ್ ಆಗಿ ಒಂದು 5-6 ಕಿಲೋಮೀಟರ್ ಜಾಸ್ತಿ ಬರುತ್ತೆ. ನನ್ನ ಪ್ರಕಾರ ಇದು CNG ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 25 ಮೇಲೆ ಬರುತ್ತೆ. ಈಗ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು 5 lakhs ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓನರ್ಶಿಪ್ ಏನಾಗಿದೆ? ಓನರ್ ಸಿಂಗಲ್ ಓನರ್ ಸರ್. 73,000 ಹೊಡಿದೆ. 73,000 ಹೊಡಿದ್ಯಾ? ಇವಾಗ ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಡಿಸೈರ್ ಟಾಪ್ ಎಂಡ್ ಗಾಡಿ, ಅದು ಕೂಡ ರೈರ್ ಕಲರ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2017 ಮಾಡಲು, ಸಿಂಗಲ್ ಓನರ್, ZXi ಪೆಟ್ರೋಲ್, ಆಟೋಮೆಟಿಕ್. ಇದು ಓಕೆ, ಆಟೋಮೆಟಿಕ್ AMT ಅಂತ ಬರುತ್ತೆ ನೋಡಿ. ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೆಹಿಕಲ್, ಆಟೋಮೆಟಿಕ್ ಗಾಡಿ. ಎಷ್ಟು ಚೆನ್ನಾಗಿದೆ ಸರ್? ಇದು 43,000 ಹೊಡಿದೆ. ಓಕೆ, 43,000 ಹೊಡಿದ್ಯಾ? ಹೌದು. ಬಟನ್ ಸ್ಟಾರ್ಟ್ ಗಾಡಿ, ಆಟೋಮೆಟಿಕ್. ಇದು ಕಂಟ್ರೋಲ್ಸ್, ಏರ್ ಬ್ಯಾಗು ಎಲ್ಲ ಬರುತ್ತೆ ಇದರಲ್ಲಿ. ಫುಲ್ ಟಾಪ್ ಎಂಡ್ ಗಾಡಿ ಇದು. ಹೌದೌದು. ಸೊ ಓನರ್ಶಿಪ್? ಓನರ್ ಫಸ್ಟ್ ಓನರ್ ಆಗಿದೆ. ಈ ವೆಹಿಕಲ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ ಸರ್? 7,25,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 725 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದೇ ಗಾಡಿ ಶೋರೂಮ್ದು ಎಷ್ಟಿದೆ ಪ್ರೈಸ್? ಸರ್ ಇದು ಒಂದು 9 ರಿಂದ 10 ಲಕ್ಷ ಇದೆ. 10 ಲಕ್ಷ ಮೇಲೆ ಇದೆ. ಓಕೆ. ಸೊ ಒಂದು ಹೋಂಡಾ ಸಿಟಿ ಐವಿ ಟೆಕ್ ಪೆಟ್ರೋಲ್ ಡೀಸೆಲ್? ಅದು ಪೆಟ್ರೋಲ್ ಸರ್, ಆಟೋಮೆಟಿಕ್. ಅದು ಓಕೆ, ಎಷ್ಟು ರನ್ ಆಗಿದೆ? 2009 ಮಾಡಲು. ಅದು 2009 ಮಾಡಲು. ಎಷ್ಟು ರನ್ ಆಗಿದೆ? ರನ್ನಿಂಗ್ ಬಂದ್ಬಿಟ್ಟು ನಿಮಗೆ 70,000 ಓಡಿದೆ. ಇದು 70,000 ರನ್ ಆಗಿದೆ. ಸೊ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿ? ಮ್ಯಾಗ್ ವೀಲ್ ಟಾಪ್ ಎಂಡ್ ಗಾಡಿ. ಇದು ಟಾಪ್ ಎಂಡ್ ಗಾಡಿ, ಆಟೋಮೆಟಿಕ್ ಗಾಡಿ. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಆಟೋಮೆಟಿಕ್ಕು. ರಿವರ್ಸ್ ಕ್ಯಾಮ್ರಾ, ಲೆದರ್ ಸೀಟ್, ಏರ್ ಬ್ಯಾಗ್ 2 ಬರುತ್ತೆ. ಹೌದು ಸರ್. ಸಿಂಗಲ್ ಓನರ್, ಏರ್ ಬ್ಯಾಗ್, ಸಿಂಗಲ್ ಓನರ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ. ಹೌದು ಸರ್. ಹೌದು ಈ ಗಾಡಿಗೆ ಏನು ಪ್ರೈಸ್ ಕೊಡ್ತೀವಿ ಸರ್? ಇದು 490 ಹೇಳ್ತಾರೆ. ನಿಮಗೆ ನಿಮ್ಮ ಕಡೆಯಿಂದ ಬಂದರೆ 460ವರೆಗೂ ಮಾಡ್ಕೊಡ್ತೀವಿ. 460 ಗಂಟೆ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ? ಹೌದು. ಆಟೋಮೆಟಿಕ್ ಯಾರು ಇದ್ದರೆ ಹೋಂಡಾ ಸಿಟಿ ನೋಡ್ಬೋದು, ಚೆನ್ನಾಗಿದೆ ಗಾಡಿ ಮಾತ್ರ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಸರ್ ಟಾಟಾ ಮಾಂಜಾ, ಅದು ವೈಟ್ ಕಲರ್, ಡೀಸೆಲ್ ಸರ್. ಇದು ಡೀಸೆಲ್ ವೆಹಿಕಲ್. ಸಿಂಗಲ್ ಓನರ್ 2014 ಮಾಡಲು. AC ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಪವರ್ ಇಂಡೋ ಬರಲ್ಲ. ಡೀಸೆಲ್ ವೆರ್ಷನ್ ಗಾಡಿ. ಸಿಂಗಲ್ ಓನರ್ ತುಂಬ ಕಾಸ್ಟ್ ಲೇಯರ್ ಸರ್. ಅದು ಡೀಸೆಲ್ ಅಲ್ಲಿ ಚೆನ್ನಾಗಿದೆ. ವೈಟ್ ಕಲರ್ ಇದೆ. ಆಕ್ಸಿಡೆಂಟ್ ಇದೆ, ಚೆನ್ನಾಗಿದೆ ಗಾಡಿ. ಕೂಡ ಎಲ್ಲೂ ಇಲ್ಲ. ಹೌದು. ಸೊ ಗಾಡಿ ಎಲ್ಲ ಈ ಥರ ಇದೆ. ಇಂಟೀರಿಯರ್ಸ್? ಹಾಂ ಸರ್, ಗಾಡಿ ಚೆನ್ನಾಗಿದೆ. ಲೆದರ್ ಸೀಟ್ ಎಲ್ಲ ಚೆನ್ನಾಗಿ, ಒಳಗಡೆ ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಡೀಸೆಲ್ ವರ್ಷನ್. ಇದು ಬಂದ್ಬಿಟ್ಟು ರೇಟ್ ಬಂದ್ಬಿಟ್ಟು ನಿಮಗೆ 350 ನೆಗೋಷಿಯಬಲ್ ಆಗುತ್ತೆ ಸರ್. 350 ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಅಲ್ಲಿ ಏನು ಮೈಲೇಜ್ ಕ್ಲೈಮ್ ಮಾಡುತ್ತೆ ಸರ್? ಇದು ಸಿಟಿಯ 14-15 ಬರುತ್ತೆ, ಲಾಂಗ್ 17-18ವರೆಗೂ ಬರುತ್ತೆ. ಓಕೆ. ಇವಾಗ ಬಂದ್ಬಿಟ್ಟು ಹೋಂಡಾ ಸಿಟಿ ಎಸ್ ವೇರಿಯಂಟ್ ಪೆಟ್ರೋಲ್ ಸರ್. 2012 ಮಾಡಲಿದೆ. 12 ಮಾಡಲು, ಫುಲ್ ಟಾಪ್ ಎಂಡ್, ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು ನಿಮಗೆ ಪೆಟ್ರೋಲ್ ವರ್ಷನ್, ಫುಲ್ ಟಾಪ್ ಅಂಡ್ ಲೆದರ್ ಸೀಟ್ ಎಲ್ಲ ಇದೆ ಸರ್. ಹಾಂ, ಗಾಡಿ ಚೆನ್ನಾಗಿದೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು ಸರ್. ಲೆದರ್ ಎಲ್ಲ. ಹೌದು ಸರ್. ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಆಗಿದೆ. ಈ ಗಾಡಿಗೆ ಏನು ಪ್ರೈಸ್ ಕೊಡ್ತಾರೆ ಸರ್? ಇದು 485 ಹೇಳ್ತಾರೆ, ಸ್ವಲ್ಪ ಒಂದು 4.25ವರೆಗೂ ಆಗುತ್ತೆ ಸರ್. 4.25 ಗಂಟೆ ಮಾಡ್ಕೊಡ್ತೀವಿ. ಪೆಟ್ರೋಲ್ ಗಾಡಿ. ಓನರ್ಶಿಪ್ ಓನರ್ ಸೆಕೆಂಡ್. ಹೌದು. ಸೊ ಸ್ಕಾರ್ಪಿಯೋ ಡೀಸೆಲ್ ಗಾಡಿ, 2008 ಮಾಡಲು, MF ಇಂಜಿನ್. ಇದು ಸೆಕೆಂಡ್ ಓನರ್, 95,000 ಓಡಿದೆ. ಇದು ಬರೀ 95,000 ಓಡಿದೆ. ಓನರ್ ಸೆಕೆಂಡ್. ರನ್ 95,000 ಓಡಿದೆ. 95,000 ಓಡಿದೆ. ಡೀಸೆಲ್, ಮ್ಯಾಗ್ ವೀಲ್ ಎಲ್ಲ ಇದೆ. ಓಪನ್ ಇದೆ. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ವೆಹಿಕಲ್. ಓಕೆ. ಸೆಕೆಂಡ್ ಓನರ್. ರೇಟ್ ಬಂದು ತುಂಬಾ ಚೆನ್ನಾಗಿದೆ ಗಾಡಿ. ಹೌದು ಸರ್. ಈ ಗಾಡಿಗೆ ಏನು ಪ್ರೈಸ್ ಸರ್? 4,25,000 ಹೇಳ್ತಿದ್ದೀವಿ. ಒಂದು 4 ಲಕ್ಷ ನಿಮ್ಮ ಕಡೆಗೆ ಬಂದರೆ ಒಂದು 4 ಲಕ್ಷವರೆಗೂ ಮಾಡ್ಕೊಡ್ತೀವಿ ಸರ್. 4 ಲಕ್ಷ ಗಂಟೆ ನಮ್ಮ ಕಡೆ ಮಾಡ್ಕೊಡ್ತೀವಿ. ಹೌದು ಸರ್. ನಮ್ಮ ಕಡೆಯಿಂದ ಬಂದರೆ 4 ಲಕ್ಷ. ಹೌದು ಸರ್. ಸರ್ ರಫ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಹೌದು, ರಫ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ ಗಾಡಿದು. ಆಲ್ಟೋ ಎಲೆಕ್ಸೈ ಓನರ್ಶಿಪ್ ಏನಾಗಿದೆ? 2004 ಸರ್. ಸಿಂಗಲ್ ಓನರ್, 39,000 ಓಡಿದೆ. 1.5 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಚೆನ್ನಾಗಿದೆ. ನೆಗೋಷಿಯಬಲ್ ಆಗುತ್ತೆ. ಗಾಡಿ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ಎಲೆಕ್ಸೈ AC ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು. ಆಲ್ಟೋ ಎಲೆಕ್ಸೈ ಮೈಲೇಜ್ ಏನು ಕ್ಲೇಮ್ ಮಾಡುತ್ತೆ? 15, ಲಾಂಗ್ 20 ಬರುತ್ತೆ ಸರ್.
ಈ ಗಾಡಿಗೆ ಒಂದು ನಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಪ್ರೈಸ್ ಈ ಒಂದು ಪ್ರೈಸ್ಗೆ ಬಂದರೆ 135 ನಿಮ್ಮ ಕಡೆಯಿಂದ ಏನು ಕೊಡ್ತೀರಾ ಸರ್? ಸರ್ 1.5 ಹೇಳ್ತಿದ್ದಿ, ನಿಮ್ಮ ಕಡೆಯಿಂದ ಬಂದರೆ 1,35,000 ಮಾಡ್ಕೊಡ್ತೀವಿ ಸರ್. 1,35,000 ಮಾಡ್ಕೊಡ್ತೀವಿ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ಮಾಡ್ಕೊಡ್ತೀವಿ. ಇವಾಗ ಬಂದ್ಬಿಟ್ಟು ಒಂದು ಫೋರ್ಟ್ ಫಿಗೋ ಇದೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. KA 505 MH 9157 ಅಂತ ಗಾಡಿ ನಂಬರು. ಸರ್ ಹೇಳಿ, ಇದು ಓನರ್ಶಿಪ್ ಏನಾಗಿದೆ? ಸರ್ ಇದು ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರು, 90,000 ಓಡಿದೆ. ಪೆಟ್ರೋಲು. ಇದು ಫೋರ್ಡ್ ಫಿಗೋ ಇದು ಪೆಟ್ರೋಲ್ ಗಾಡಿಯು ಸರ್. ಹೌದು, ಸೆಕೆಂಡ್ ಓನರ್, 90,000 ಕಿಲೋಮೀಟ್ರ್ ಓಡಿದೆ. ಇದು 90,000 ಓಡಿದೆ. ಹೌದು ಸರ್. ಸೆಕೆಂಡ್ ಓನರ್ ಗಾಡಿ. ಹೌದು ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಡ್ತಾ ಇದ್ದೀರಾ ಸರ್? ಇದು 2,85,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಂ. ಸೊ ಗಾಡಿ ನೋಡ್ತಾ ಇರ್ಬೋದು, ಆ್ಯಸ್ ಇಟ್ ಇಸ್ ಕಂಡೀಷನ್ ಎಲ್ಲ ತೋರಿಸ್ತಿರೋದು. ಹೌದು ಸರ್. ಆ್ಯಂಡ್ ಪವರ್ ಸ್ಟೇರಿಂಗು, AC, ಪವರ್ ಸ್ಟೇರಿಂಗ್, ಲೆದರ್ ಸೀಟು, ಪವರ್ ವಿಂಡೋ ಎಲ್ಲ ಬರುತ್ತೆ ಫ್ರಂಟ್. ಇದು ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಹೌದು. ಈ ಗಾಡಿಗೆ ಏನು ಪ್ರೈಸ್ ಕೊಡ್ತಾ ಸರ್ 2,95,000 ಹೇಳ್ತಾರೆ. ಒಂದು ನಿಮ್ಮ ಕಡೆಯಿಂದ ಬಂದರೆ ಒಂದು 2,70 ಗಂಟೆ ಮಾಡ್ಕೊಡ್ತೀವಿ ಸರ್. 2,70 ಗಂಟೆ ಮಾಡ್ಕೊಡ್ತೀವಿ. ಸೆಂಟ್ರ್ ಬಗ್ಗೆ ಹೇಳಿ ಸರ್. 2007 ಮಾಡಲು ಸಿಂಗಲ್ ಓನರ್ ಗಾಡಿ. GLS AC, ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋ ಬರ್ತದೆ ಸರ್. ಓಕೆ. ಎಷ್ಟೊಂದಾಗಿದೆ ಸರ್? ಇದು 85,000 ಓಡಿದೆ. 85,000 ಓಡಿದೆಯಾ? ಹೌದು ಸರ್. ಸೊ ನೋಡ್ತಾ ಇರ್ಬೋದು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫ್ರಂಟ್ ಬರುತ್ತೆ, ಬ್ಯಾಕ್ ಬರೋಲ್ಲ. ಏನು ಮೈಲೇಜ್ ಬರುತ್ತೆ ಇದು? ಸರ್ ಇದು ಸಿಟಿಯ 14-15, ಲಾಂಗ್ 20 ಬರ್ತದೆ. ಈ ಗಾಡಿಗೆ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಇದು 210 ಹೇಳ್ತಾರೆ, 190ಗೆ ಆಗುತ್ತೆ ಸರ್. ಇದು 190ಗೆ ಫೈನಲ್ ಆಗುತ್ತೆ. ಹೌದು. ಓಮ್ನಿ ಸ್ಟಾಪ್ ಆಗಿರೋದ್ರಿಂದ ಸ್ವಲ್ಪ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಓಮ್ನಿಗೋಸ್ಕರ. ಆ್ಯಂಡ್ ತುಂಬ ಬೇಡಿಕೆ ಇರೋ ಗಾಡಿ ಇದು. ಕಮರ್ಷಿಯಲ್ ಪರ್ಪಸ್ಗೆ, ಫ್ಯಾಮ್ಲಿಗೆ ತುಂಬ ಚೆನ್ನಾಗಿರುತ್ತೆ ಈ ವೆಹಿಕಲ್ಲು. ಆ್ಯಂಡ್ ಗಾಡಿ ಎಲ್ಲ ನೋಡ್ತಾ ಇರ್ಬೋದು. 02 ಇದು J5653 ಅನಿಸುತ್ತೆ ನಂಬರು. ಸೊ ಗಾಡಿ ನಂಬರ್ ಬಂದ್ಬಿಟ್ಟು KA 02 MJ5652. ಓಕೆ. ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. 4 ಕೂಡ ಹೊಸ ಟೈರ್ ಇದೆ ಗಾಡಿಯಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಆರಾಮಾಗಿ ಇದು 5 ಸೀಟಿಂಗ್ ಬರುತ್ತೆ. ಆ್ಯಂಡ್ ಹಿಂದ್ಗಡೆ ತುಂಬ ಸ್ಪೇಸ್ ಎಲ್ಲ ಇದೆ, ಲಗೇಜ್ ಎಲ್ಲ ಹಾಕ್ಕೊಳ್ಳೋಕ್ಕೆ. ಸರ್ ಇದು ಮಾಡಲ್ ಯಾವುದು? ಸರ್ 2004 ಸಿಂಗಲ್ ಓನರ್ ಗಾಡಿ, 5 ಸೀಟ್ರ್. ಇದು ರೇಟ್ ಬಂದ್ಬಿಟ್ಟು 2,65,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಗಾಡಿ ಚೆನ್ನಾಗಿದೆ ಮಾತ್ರ, ಒಳ್ಳೆ ಒರಿಜಿನಲ್ ಟೈರು, ವೈಟ್ ಕಲರು, ಚೆನ್ನಾಗಿದೆ ಸರ್. ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ನಿಮಗೆ 245 ಮಾಡಿಸ್ಕೊಡ್ತೀನಿ ಸರ್, ನಿಮ್ಮ ಕಡೆಯಿಂದ ಬಂದರೆ. 245ಗೆ ಮಾಡಿಸ್ಕೊಡ್ತೀರಾ? ಹೌದು. ಈಕೋಗೆಲ್ಲ ಹುಡುಕ್ತಾ ಇರ್ತೀರಾ. ಸೊ ಇವಾಗ ಬಂದ್ಬಿಟ್ಟು ನಿಮಗೆ ಇಕೋನ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ನನಗೂ ಕೂಡ ಎಲ್ಲ ಕಾಮೆಂಟ್ಸ್ ಎಲ್ಲ ಬಂದೈತೆ, ಸರ್ ನಮಗೆ ಇಕೋ ಬೇಕಂತ ಹೇಳ್ಬಿಟ್ಟು. ಯಾಕೆಂದರೆ ಇದು ಸ್ವಲ್ಪ ಹೈಟ್ ಇರುತ್ತೆ, ಲೆಗ್ ರೂಮು ಆ್ಯಂಡ್ ಹೆಡ್ ರೂಮು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಆರಾಮಾಗಿ ಒಂದು 6-7 ಜನ ಈಸಿಯಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಸರ್ ಇದು ಓನರ್ಶಿಪ್ ಏನಾಗಿದೆ ಆ್ಯಂಡ್ ಮಾಡೋದು ಯಾವುದು? ಸರ್ ಇದು 14 ರಿಜಿಸ್ಟ್ರೇಷನ್, 15 ಬಂದಿರೋದು, 3rd ಓನರು. 75,000 ಕಿಲೋಮೀಟ್ರ್ ಓಡಿದೆ ಸರ್. 3.5 ಲಕ್ಷ ನೆಗೋಷಿಯಬಲ್ ಆಗುತ್ತೆ. 5 ಸೀಟ್ರ್ AC ಗಾಡಿ ಇದು. ಇಕೋ AC ಇಕೋ. ಓಕೆ. ಈ ಗಾಡಿನ ಏನು ಪ್ರೈಸ್ ಕೊಟ್ಬಿಡ್ತಾ ಇದ್ದೀರಾ? ಸರ್ 3.5 ಹೇಳ್ತಾರೆ ಸರ್, ಒಂದು 3:20 ಗಂಟೆ ಮಾಡಿಕೊಡ್ತಾರೆ ಸರ್ ನಿಮ್ಮ ಕಡೆಯಿಂದ ಬಂದರೆ. AC ಬರುತ್ತೆ, ಪವರ್ ಸ್ಟೇರಿಂಗ್. ಇದು AC ಇಲ್ಲ, ಪವರ್ ಸ್ಟೇರಿಂಗ್ ಬರಲ್ಲ, AC ಬರುತ್ತೆ. ಓಕೆ. ನೋಡ್ತಾ ಇರ್ಬೋದು, 5 ಸೀಟ್ರ್ ಇದು. 5 ಸೀಟ್ರ್ ಗಾಡಿ. ಸೊ ಇಲ್ಲಿ ಆರಾಮಾಗಿ ಕುತ್ಕೋಬೋದು, ಹಿಂದೆ ಕೂಡ ಆರಾಮಾಗಿ ಕುತ್ಕೋಬೋದು, ಲಗೇಜ್ ಎಲ್ಲ ಹಾಕೋಬೋದು. ಕಮರ್ಷಿಯಲ್ ಪರ್ಪಸ್, ಫ್ಯಾಮಿಲಿಗೆ, ಸ್ವಲ್ಪ ಜನ ಇರೋರಿಗೆ ತುಂಬ ಚೆನ್ನಾಗಿರುತ್ತೆ ವೆಹಿಕಲ್. ಸೊ ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಹಾಂ ಸರ್. ಸರ್ ಈ ಕಾರಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ. 3:25 ಗಂಟೆ ಆಗುತ್ತೆ ಸರ್. 3,25,000 ಗಂಟೆ ಆಗುತ್ತೆ. 3,25,000 ಫೈನಲ್. ಹೌದು. ಎಂಡೋವರ್ ಸರ್ ಇದು 2007 ಡೀಸೆಲ್ ಗಾಡಿ. ಇದು 7 ಸೀಟ್ರ್ ಗಾಡಿ, 1,69,000 ಓಡಿದೆ. 4th ಓನರ್ ಇದು. ನೋಡ್ತಾ ಫುಲ್ ಟಾಪ್ ಲಾರಿ ಟೈರ್ ಇದ್ದಂಗಿದೆ ಈ ಗಾಡಿ ಬಂದ್ಬಿಟ್ಟು. ಸರ್ ಇದು ಡೀಸೆಲ್ ಗಾಡಿ ಅಲ್ವಾ? ಡೀಸೆಲ್. ಓನರ್ಶಿಪ್ 4th ಓನರ್ ಆಗಿದೆ ಸರ್. ಓಕೆ. ನೋಡ್ತಾ ಇರ್ಬೋದು. ಸೊ ಒಂದು ಆರಾಮಾಗಿ ಒಂದು ಫ್ಯಾಮಿಲಿ ಆರಾಮಾಗಿ ಜನ ಹೋಗ್ಬೋದು ಗಾಡಿಯಲ್ಲಿ. ಸರ್ ಇದು ಓನರ್ಶಿಪ್ ಏನಾಗಿದೆ? ಸರ್ 4th ಓನರ್ ಆಗಿದೆ ಸರ್, ಡೀಸೆಲ್ ಗಾಡಿ ಇದು. ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ. ಸರ್ ಇದು 390 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 390 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ. ಸೊ ನಿಮ್ಮ ಶೋರೂಮಲ್ಲಿ ಲೋನು ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? ಸರ್ 2012 ಮೇಲೆ ಲೋನ್ ಎಲ್ಲದಕ್ಕಾಗುತ್ತೆ. 12 ಕೆಳಗಡೆ ಯಾವುದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಕೊಡಬೇಕು. ಹೊರಗಡೆ ಅವ್ರಿಗೆ ಲೋನ್ ಆಗಲ್ಲ, ಬೆಂಗಳೂರವ್ರಿಗೆ ಲೋನ್ ಮಾಡಿಕೊಡ್ತೀವಿ ಸರ್. TVS, HDFs ಹೌದು ಲೋನ್ ಆಗುತ್ತೆ ಸರ್. HDFs, TVS, ಕೊಡಕ್ ಮಹೇಂದ್ರ ಯಾವುದ್ರಲ್ಲಾದ್ರೂ ಮಾಡಿಕೊಡ್ತೀವಿ. ಓಕೆ ಓಕೆ.
ಸೊ ಇವಾಗ ನಿಮ್ಮದು ಶೋರೂಮ್ದು ಅಡ್ರೆಸ್ ಹೇಳ್ಬಿಡಿ ಸರ್ ಎಸ್ಟಾಪ್ ಕೋಡ್ ಮಂಜುನಾಥ್ ನಗರ ಸಿಟಿ ಹಾಸ್ಪಿಟ್ಲ್ ಆಪೋಸಿಟ್ ಬರುತ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿರೋದು ಟ್ರೂ ಕಾರ್ಸ್. ನೋಡ್ತಾ ಇರ್ಬೋದು ಈ ದೇವಸ್ಥಾನ ಪಕ್ಕದಲ್ಲೇ ಇದೆ. ಹೌದು ಸೊ ಸರ್. ನಿಮ್ಮಲ್ಲಿ ಪಾರ್ಕಿಂಗ್ ಸೇಲ್ ವೆಹಿಕಲ್ ಯಾರು ಬಂದ್ಬಿಟ್ಟು ಪಾರ್ಕ್ ಮಾಡಿ ಹೋಗ್ಬಿಡ್ಬೋದಾ? ಆ ಪಾರ್ಕಿಂಗ್ ಮಾಡಿದ್ರೆ ಸೇಲ್ ಮಾಡ್ಕೊಡ್ತೀವಿ ಸರ್. ನಮ್ಮದು 2% ಕಮಿಷನ್ ತಗೊಂತೀವಿ. RTO 4,500 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಆ್ಯಂಡ್ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸಾಕಷ್ಟು ಕಡಿಮೆ ಬಜೆಟಿಂದ ಹಿಡಿದ್ಬಿಟ್ಟು ಒಂದು ಹೈ ಬಜೆಟ್ ಗಂಟೆ ಇವ್ರ ಹತ್ರ ವೆಹಿಕಲ್ಸ್ ಎಲ್ಲ ಸಿಗ್ತಾನೆ ಇರುತ್ತೆ. ಸೊ ಇನ್ಮೇಲೆ ಇಲ್ಲೂ ಕೂಡ ರೆಗ್ಯುಲರಾಗಿ ಬಂದು ನಾವು ವಿಡಿಯೋ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಆಲ್ಮೋಸ್ಟ್ ನಿಮಗೆ ಸ್ಟಾಕ್ ಚೇಂಜ್ ಆದಾಗೆಲ್ಲ ಬಂದುಬಿಟ್ಟು ವಿಡಿಯೋ ಮಾಡ್ತಿರ್ತೀವಿ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಎಲ್ಲ ಕಡೆ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತೀವಿ. ಆ್ಯಂಡ್ ಇಲ್ಲೂ ಕೂಡ ಬಂದುಬಿಟ್ಟು ರೆಗ್ಯುಲರಾಗಿ ಬಂದುಬಿಟ್ಟು ನಾವು ವಿಡಿಯೋ ಮಾಡ್ತಾನೆ ಇರ್ತೀವಿ ಇನ್ಮೇಲೆ. ಆ್ಯಂಡ್ ನೋಡ್ತಾ ಇರ್ಬೋದು ಇನ್ನೂ ಶೋರೂಮ್ನ ನೀಟಾಗಿ ಆಲ್ಟ್ರೇಷನ್ ಎಲ್ಲ ಮಾಡ್ತಿದ್ದಾರೆ. ಸೊ ನಾವು ನೆಕ್ಸ್ಟ್ ಬರೋಷ್ಟು ಒಳಗಡೆ ಆರಾಮಾಗಿ ಆಲ್ಟ್ರೇಷನ್ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಇದು ಬಂದುಬಿಟ್ಟು ಟ್ರೂ ಕಾರ್ಸ್ ಅಂತ ಹೇಳ್ಬಿಟ್ಟು ಯೂಸ್ ಕಾರ್ಸ್ ಬೈ ಆ್ಯಂಡ್ ಸೆಲ್ ಇರುತ್ತೆ ಇಲ್ಲಿ. ಆ್ಯಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.